ಇದು ಸುತ್ತ ಕಬ್ಬು ನೋಡಿ ಹೆಂಗಿದೆ. ಅಯ್ಯೋ ಆಲೆ ಮನೆ ಅಂತಿದೆ. ಅದೇನಪ್ಪ ಅಂತ ಅಂದ್ರೆ ಬೆಲ್ಲ ಮಾಡೋ ಅಂತ ಫ್ಯಾಕ್ಟ್ರಿ. ಇವೆಲ್ಲ ಜಮಾನ್ ಕಾಲದಲ್ಲಿ ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕಿಂತ ಮುಂಚೆನೆ ಬಂದಿರ್ತಕ್ಕಂಥದ್ದು. ಇಲ್ಲೊಂದು ಒಳ್ಳೆ ವಿಶೇಷವಾದ ಏನಪ್ಪಾ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಕಬ್ಬಿನ ಎಲ್ಲ ಇದಕ್ಕೆ ತುಂಬಿ ಇದ್ರೊಳಗಡೆ ಬರ್ತಕ್ಕಂತ ಒಂಥರ ಪಾಂಕ ಟೈಪ್ ಬರುತ್ತೆ. ಅದನ್ನ ಕಬ್ಬಿಗೆ ಸುತ್ಕೊಂಡು ತಿಂತಾ ಇರೋ ಟೇಸ್ಟೇ ಬೇರೆ, ರುಚಿನೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ತುಂಬಾ ಚಿಕ್ಕರಲ್ಲಿದ್ದಾಗ ಕಾಯ್ಕೊಂಡು ಕುತ್ಕೊಂಡು ತಿನ್ಕೊಂಡು ಹೋಗ್ತಿದ್ದು. ಈಗ ನನ್ನ ಅದೃಷ್ಟಕ್ಕೆ ಇಲ್ಲೇ ನಮ್ ಟೌನ್ಗೆ ಹೋಗ್ತಾ ಇದೆ, ಬಂದೆ ಒಂದು ವಿಸಿಟ್ ಹಾಕೋಣ ಅಂತ ನೋಡೋದಂತ ಬಂದೆ. ನೋಡಿ ಬೆಂಕಿಲೇ ಎಲ್ಲ ಇದ್ ಮಾಡೋದು. ಇದು ನನ್ ಕಾಲ್ಗಂಟೆ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಸಕ್ಕದಾಗಿದೆ. ಅದ್ರ ಸ್ಮೆಲ್ ನೋಡ್ತಾ ಇದ್ರೆ ಮೊಬೈಲಲ್ಲಿ ಏನಾದ್ರು ಸ್ಮೆಲ್ ಬಂದ್ರೆ ದಯವಿಟ್ಟು ಆ ಸ್ಮೆಲ್ ನೀವು ನೋಡ್ಕೊಂಡು ಆಕ್ಚುಲಿ ಕಂಡಿಡೀರಿ ಯಾವ ತರ ಇರುತ್ತೆ ಏನು ಅಂತ. ಒಳ್ಳೆ ಸೂಪರ್ ಟೇಸ್ಟ್ ಇರುತ್ತೆ, ಸಕ್ಕದಾಗಿರುತ್ತೆ. ತೋರಿಸ್ತೀನಿ ಯಾವ ತರ ತಿನ್ಬೇಕು ಅಂತ ನೋಡಿ. ಇಲ್ಲಿ ನೋಡಿ ಕಬ್ಬರಿ ಅದು ಇದೆ ಮಿಷಿನ್. ಇಲ್ಲಿ ಒಳ್ಳೆ ಪ್ಯೂರ್ ಹಾಲು ಸಿಗುತ್ತೆ. ನಾವು ಪ್ಯೂರ್ ಹಾಲು ಇದೆ ತರ ಹೋಗ್ತಾ ಇರುತ್ತೆ ನೋಡಿ. ಚೆಕ್ಕಿಲ್ವಾ ಚೆಕ್ ತಗೊಂಡ್ ಕುಡಿಬೇಕು ಅನ್ಸುತ್ತೆ. ಎಲ್ಲ ಕ್ಲೀನ್ ಆಗಿ ತೋರ್ಸ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಕಬ್ಬೆಂಗ್ ಹಾಕ್ತಿದಾರೆ ನೋಡಿ, ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ನಮ್ಮ ರೈತರು. ಎಲ್ಲ ಒಳಗಡೆ ಹೋಗುತ್ತೆ, ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ ಆಗುತ್ತೆ, ಹಾಲೆಲ್ಲ ಇದು ಬೀಳುತ್ತೆ. ಎಷ್ಟು ಸಖತ್ತಾಗಿದೆ, ಎಷ್ಟು ಸಖತ್ತಾಗಿ ಕೊತ ಅಂತ ಕುದೀತೈತೆ. ಆಕ್ಚುಲಿ ಪಾಪ ಮಾಡಿದಾರೆಲ್ಲಾನು ಯಮಲೋಕದಲ್ಲಿ ಇದಕ್ಕೆ ಅಂತ ಕೆಡಗೋದು. ದಯವಿಟ್ಟು ಆದಷ್ಟು ಪುಣ್ಯ ಕೆಲಸ ಮಾಡಿ. ಇಲ್ಲೇ ಅವರೇ ಯಮದೂತರು, ಎಲ್ಲ ಯಮದೂತರು. ಅದಕ್ಕೆ ಹೇಳ್ತಾ ಇರೋದು ಪುಣ್ಯದ ಕೆಲಸ ಮಾಡಿ ಅಂತ. ಇದಕ್ಕೆ ಕಬ್ಬ ಹಾಕೊಂಡು ಹೆಚ್ಕೊಂಡು ತಿಂತಾ ಇದ್ರೆ ಆಹಾರ ಕಥೆನೇ ಬೇರೆ. ಗಾಡಿ ಮಾಡಿ